ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ಎಲ್ಲ ಜನತೆಗೂ ನನ್ನ ನಮನಗಳು. ಈ ದಿನ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ. ಇದನ್ನು ಭಾಳ ಅದ್ಭುತವಾಗಿ ಸೆಲೆಬ್ರೇಷನ್ ಮಾಡಿದ್ದೇವೆ. ನಾನು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆ್ಯಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ನ ಒಂದು ಸಂಸ್ಥಾಪಕನಾಗಿ ಮತ್ತು ಚೇರ್ಮನ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇದರ ಮುಖ್ಯ ಉದ್ದೇಶ ಸಮಾಜದಲ್ಲಿ ನಡೀತಕ್ಕಂಥ ಅನ್ಯಾಯ, ಅಕ್ರಮ, ದೌರ್ಜನ್ಯಗಳು, ಅನೇಕ ದಲಿತರು, ಬಡವರು, ದೀನ ದಲಿತರಿಗೆ ನ್ಯಾಯ ಸಿಗದೆ ಪರದಾಡ್ತಾ ಇರುವಂಥದ್ದನ್ನು ಕಣ್ಣಾರೆ ಕಂಡು ದೇಶದ ಅಸ್ಪೃಶ್ಯತೆ, ದೇಶದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ, ಅಸಮಾನತೆ, ವಿದ್ಯಾಭ್ಯಾಸ ಕೊರತೆ ಇವೆಲ್ಲವುಗಳನ್ನ ಕಂಡಂಥ ನಾನು ಈ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಮಾಡಬೇಕೆಂಬಂಥ ಒಂದು ಉದ್ದೇಶದಿಂದ ಏನಾದರೂ ಸಮಾಜದಲ್ಲಿ ಸುಧಾರಣೆ ತರುವುದಕ್ಕಾಗಿ, ಕ್ರಾಂತಿಯನ್ನು ಎಬ್ಬಿಸುವುದಕ್ಕಾಗಿ, ಸಮಾನತೆ, ಅಸ್ಪೃಶ್ಯತೆಯನ್ನು ತೊಲಗಿಸುವಂಥ ಕೆಲಸ, ಅನ್ಯಾಯಕ್ಕೆ ವಿರುದ್ಧವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಬೇಕೆಂಬುದಾಗಿ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಈ ನಮ್ಮ ಒಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಭ್ರಷ್ಟಾಚಾರ ವಿರೋಧಿ ಸಾಮಾಜಿಕ ನ್ಯಾಯ ಆಯೋಗವು ಜನರ ಧ್ವನಿಯಾಗಿ ಕೇವಲ ಬಾಯಿ ಮಾತಿನಲ್ಲಿ ಮಾತ್ರ ಅಲ್ಲ, ಕೇವಲ ಪತ್ರಿಕೆಗಳಲ್ಲಿ ಮಾತ್ರ ಅಲ್ಲ, ನಾವು ಕ್ರಿಯಾರೂಪದಲ್ಲಿ ಹಳ್ಳಿಗಳಿಗೆ ಪ್ರಯಾಣ ಮಾಡಿ, ಪ್ರದೇಶಗಳಿಗೆ, ಪಟ್ಟಣಗಳಿಗೆ ನಾವು ಪ್ರಯಾಣ ಮಾಡಿ, ಎಲ್ಲಿ ಜನರು ನೊಂದಿದಾರೋ, ಅನ್ಯಾಯಕ್ಕೊಳಗಾಗಿದ್ದಾರೋ ಅವರ ಪರ ನಿಂತು ಅವರಿಗೆ ಧ್ವನಿಯಾಗಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ನಾವು ಸಾಗಿ ಹೋಗ್ತಾ ಇದ್ದೇವೆ. ಈ ಒಂದು ಕಮಿಷನ್ಗೆ ಅನೇಕ ಪಟ್ಟಣಗಳಿಂದ ಮತ್ತು ರಾಜ್ಯಗಳಿಂದ, ಜಿಲ್ಲೆಗಳಿಂದ ಇವತ್ತು ಆಗಮಿಸಿದ್ರು. ನಮಗೆ ವಿಶೇಷವಾಗಿ ರಾಮಮೂರ್ತಿ ಸ್ವಾಮೀಜಿ ಎಂಬುದಾಗಿ ಕೂಡ ನಮಗೆ ಬಂದಿದ್ದರು. ಅದು ಮಾತ್ರ ಅಲ್ಲ, BT ವಿಶ್ವನಾಥ್ ಮೋಸ್ಟ್ ಸೀನಿಯರ್ ಅಡ್ವೊಕೇಟ್ ಅವರು ಕೂಡ ಭಾಗವಹಿಸಿದರು. ಮತ್ತು ಪೀಪಲ್ಸ್ ಟ್ರಸ್ಟ್ನ ಹರೀಶ್ ಉತ್ತಯ್ಯ ಅವರು ಕೂಡ, ಹೀಗೆ ಅನೇಕ ಗಣ್ಯರು ಇವತ್ತು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮತ್ತು ನಮ್ಮ ಈ ಒಂದು ಸರ್ಕಾರದ ಅಧಿಕೃತ ನೋಂದಾಯಿತ ಆಯೋಗವು ಅನೇಕ ಒಳ್ಳೆಯ ಕೆಲಸಗಳನ್ನ ಮಾಡಿದೆ. ಅನೇಕ ಜನರಿಗೆ, ಅನೇಕ ಕುರುಡು ಮಕ್ಕಳಿಗೆ ಬ್ಯಾಗ್ಗಳನ್ನು ವಿತರಿಸಿದ್ದೇವೆ. ಕುರುಡು ಅಂಧ ಜನರಿಗೆ ನಾವು ಚಳಿ ಕಾಲ ಆಗಿರೋದ್ರಿಂದ ಬೆಡ್ಶೀಟ್ಗಳನ್ನು ಒದಗಿಸಿದ್ದೇವೆ. ಅದು ಮಾತ್ರ ವಿಶೇಷವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಮ್ಮ ಜಯಕುಮಾರ್ ಸರ್ ಅವರು ಮತ್ತು ಅವರ ಪತ್ನಿ ಬೀದರ್ ಪಟ್ಟಣದಿಂದ ರಾತ್ರಿಯೆಲ್ಲ ಪ್ರಯಾಣ ಮಾಡಿಕೊಂಡು ಬಂದು ನಮ್ಮ ಈ ಎಲ್ಲ ಕಾರ್ಯಕ್ರಮಗಳನ್ನು ಚಿತ್ರೀಕರಣವನ್ನು ಮಾಡಿದ್ದಾರೆ. ಅವರಿಗೂ ನನ್ನ ವಿಶೇಷವಾದ ಧನ್ಯವಾದಗಳು ತಿಳಿಸ್ತೇನೆ. ಇನ್ನು ಕರ್ನಾಟಕದಲ್ಲಿ ಒಂದು ದೊಡ್ಡ ಬದಲಾವಣೆ ಮಾತ್ರವಲ್ಲದೆ ಒಂದು ಕ್ರಾಂತಿ ಎದ್ದೊಳ್ಬೇಕೆಂಬುದು ನಮ್ಮ ಆಶೆ. ಜನಸಾಮಾನ್ಯರು, ಧ್ವನಿ ಇಲ್ಲದೆ ಇರುವಂಥವರು, ಬಡವರಿಗೆ ಆಶಾಕಿರಣವಾಗಬೇಕೆಂಬುದಾಗಿ ಈ ಸಂಸ್ಥೆ ಮೂಲಕವಾಗಿ ನಾವು ಕೇಳಿಕೊಳ್ತೇವೆ. ಈ ಸಂಸ್ಥೆ ಮೂಲಕ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಧನ್ಯವಾದಗಳು ತಿಳಿಸ್ತೇನೆ. ಥ್ಯಾಂಕ್ ಯು. ಮಾಧ್ಯಮವಾಗಿ ಅದೇ ನೆಲದ ಜನರ ನಡುವೆ ಬಹಳ ಪರಿಣಾಮಕಾರಿಯಾಗಿರುತ್ತೆ ನೆಲದ ಭಾಷೆಯ ಬಳಕೆ ಅನ್ನುವ ಕಾರಣಕ್ಕಾಗಿ ನನ್ನ ವಕೀಲ ಕಚೇರಿ ಸಂಪೂರ್ಣ ಕನ್ನಡದಲ್ಲಿ ವ್ಯವಹರಿಸುತ್ತದೆ. ನನ್ನ ಜೂನಿಯರ್ಸ್ ಎಲ್ಲರೂ ಸಂಪೂರ್ಣ ಕನ್ನಡದಲ್ಲಿ ಡ್ರಾಫ್ಟ್ ಮಾಡ್ತಾರೆ, ಆರ್ಗ್ಯುಮೆಂಟ್ ಮಾಡ್ತಾರೆ, ಎಲ್ಲ ಸಂಪೂರ್ಣ ಕನ್ನಡ. ಇದು ಒಂದು ಸಣ್ಣ ಪಾಲಿಸಿ. ಮತ್ತೊಂದು ಸಣ್ಣ ಪಾಲಿಸಿಯನ್ನು ಇಟ್ಕೊಂಡಿದ್ದೇವೆ ನಾವು. ನಾಡು ನುಡಿ ಗಡಿಗಾಗಿ ಹೋರಾಟ ಮಾಡುವ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಚಳವಳಿಗಾರರ ಕೇಸ್ಗಳಲ್ಲಿ ನಾವು ಕಾಸು ತಗೊಳ್ಳೋದು, ಅವರಿಗೆ ಕಳೆದ 30 ವರ್ಷದಲ್ಲಿ. ಸೊ ಇಂಥ ಒಂದೊಂದು ಸಣ್ಣ ಪಾಲಿಸಿಯನ್ನ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಎಲ್ಲ ಇಟ್ಕೊಂಡ್ಬಿಟ್ರೆ ದೇಶ ಸುಂದರವಾಗಿರುತ್ತೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ. ನಾನು ಬಹಳ ನೋಡಿ ಆಶ್ಚರ್ಯ ಪಟ್ಟು, ಈ ಮನುಷ್ಯನ ಬಳಿಯಲ್ಲಿ ನಾವು ಕಲಿಯುವುದು ಬಹಳ ಇದೆ ಅಂತ ಹೇಳಿ ನಾವು ಬೇರೆ ಒಂದು ಸೇವಕರ ಹತ್ರ ಕಲಿತೀವಿ. ನಾವು ಸೇವೆ ಕಲಿತೀವಿ. ಅದರ ನಂತರ ಇಲ್ಲ, ಈ ಮನುಷ್ಯನ ಬಳಿಯಲ್ಲಿ ನಾವು ಬಹಳ ಕಲಿಬೇಕಾದ ವಿಷಯ ಇದೆ ಅಂತ ನನ್ನ ಮನಸ್ಸಿಗೆ ಮುಟ್ಟಿದಂಥ ಒಂದು ವಿಷಯ ಏನಂತಂದ್ರೆ, ನಮ್ಮ ಈ ಒಂದು ಸಂಸ್ಥೆಯ ಚೇರ್ಮನ್ ಆಗಿರುವಂಥ ಡಾಕ್ಟರ್ ಜಾನ್ ಸಮೀರ್, ಅಣ್ಣ ಅಂತ ಕರೀತೀನಿ. ಯಾಕಂದ್ರೆ ಅಯ್ಯ ಅಂತ ಕರೀಲಿಕ್ಕೆ ಬಹಳ ಇದೆ. ಯಾಕಂದ್ರೆ ವಿ ಆರ್ ದ ಬ್ರದರ್ಸ್ ಹೂ ಹ್ಯಾವ್ ವಾಶ್ಡ್ ಬೈ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ರಕ್ತದಿಂದ ನಾವು ಒಂದಾಗಿರುವಂಥ ಒಂದು ಕುಟುಂಬವಾಗಿರಲಿ. ನಾವು ಬಹಳ ಜನರನ್ನು ನೋಡಿದ್ದೀವಿ, ಬಹಳ ಉತ್ತಮವಾದ ವ್ಯಕ್ತಿಗಳನ್ನ ದೇಶದಲ್ಲಿ, ನಮ್ಮ ಹೃದಯದಲ್ಲಿ ನಾವು ಕಲಿಯಬೇಕಂತ ಒಂದು ಮನಸ್ಸು ಕೊಟ್ಟರು
ಅದು ನಿಜವಾಗ್ಲೂ ನಾನು ಬಯಸಿದ್ದು ಇದು ದೇವರಿಂದ ಕೊಡಲ್ಪಟ್ಟಿರುವಂತಹ ಒಂದು ಇನ್ವಿಟೇಷನ್ ಎಂಬುದಾಗಿ. ಅವರ ಒಂದು ದರ್ಶನ, ಅವರ ಒಂದು ಭಾರ, ಅವರ ಒಂದು ಅನ್ಎಕ್ಸ್ಪೆಕ್ಟೇಷನ್ ಸರ್ವಿಸ್ ನ ನೋಡಿ ನಿಜವಾಗ್ಲೂ ಐ ಫೆಲ್ ಇನ್ ಲವ್ ವಿತ್ ದಟ್ ಮ್ಯಾನ್. ಒಂದು ಕೈ ತಟ್ಟೋಣ. ದಿನಾಚರಣೆ ಅಂತ ಡಿಸೆಂಬರ್ 10ನೇ ತಾರೀಕಿಗೆ ಘೋಷಣೆ ಮಾಡಿರುವ ದಿನ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಈ ದಿನದ ಶುಭಾಶಯಗಳನ್ನು ಹೇಳಿದರು. ಅದೇ ರೀತಿ ಈ ಡಿಸೆಂಬರ್ ತಿಂಗಳು ನಮ್ಮೆಲ್ಲರಿಗೆ ಒಂದು ಸಂತೋಷ ಕೊಡುವಂತ ಒಂದು ತಿಂಗಳಾಗಿದೆ. ಯಾಕೆಂತ ಹೇಳಿದ್ರೆ ಪ್ರೀತಿ ನಮ್ಮನ್ನೆಲ್ಲ ಹಾರಿಸಿ ಬಂದಿರುವಂತಹ ಒಂದು ತಿಂಗಳಾಗಿದೆ. ಆ ಪ್ರೀತಿ ಅಂತ ಹೇಳಿದ್ರೆ ನಮ್ಮ ಯೇಸು ಸ್ವಾಮಿಯವರು. ಕ್ರಿಸ್ಮಸ್ ಆಚರಣೆ ಅಂತ ಹೇಳಿದಾಗ ಇಡೀ ದೇಶ, ಇಡೀ ಪ್ರಪಂಚದಲ್ಲಿ ಜಾತಿ ಭೇದವಿಲ್ಲದೆ, ಧರ್ಮವನ್ನು ನೋಡದೆ ಆಚರಿಸುವಂತ ಒಂದು ಹಬ್ಬ. ಆಗ ನಮ್ಮ ಗ್ರಾಮ, ನಮ್ಮ ಪಟ್ಟಣ ಹಾಗೂ ನಮ್ಮ ಊರುಗಳಲ್ಲಿ, ನಮ್ಮ ರಾಜ್ಯದಲ್ಲಿ ಹಾಗೂ ನಮ್ಮ ದೇಶದವರೆಗೆ ನಾವು ತಿಳಿಸಬೇಕು. ಈ ಅಂತಾರಾಷ್ಟ್ರೀಯ ಹ್ಯೂಮನ್ ರೈಟ್ಸ್ ದಿನದಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ಈ ಒಂದು ಸಮಿತಿಗೆ ನಾನು ಆಯೋಗಕ್ಕೆ ಸೇರಿಕೊಳ್ಳೋದಕ್ಕೆ ದೇವರು ನನಗೆ ಒಂದು ಕೊಟ್ಟ ಸುವರ್ಣ ಅವಕಾಶ. ನಾನು ಈ ಸ್ಥಳದಲ್ಲಿ ಇರೋದು ಏನೆಂದರೆ, ಈಗಾಗಲೇ ತಾವು ಏರಿಯಲ್ಲಿ ನೋಡಿದ್ರಿ ನಮ್ಮ ಆಯೋಗ ಯಾವ ರೀತಿ 2025ನೇ ಇಸ್ವಿಯಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ಮಾಡಿದೆ, ಮತ್ತೆ ಎಷ್ಟು ಜನಕ್ಕೆ ದೌರ್ಜನ್ಯಕ್ಕೆ ಒಳಗಾದವರು, ಧ್ವನಿಗದವರಿಗೆ ಧ್ವನಿಗೂಡಿಸಿ, ಅನೇಕ ರೀತಿಯಾದಂತಹ ಕಷ್ಟಗಳಲ್ಲಿದ್ದವರಿಗೆ, ಅನೇಕ ರೀತಿಯಾದಂತಹ ಕಾನೂನಾತ್ಮಕವಾದಂತಹ ಸಮಸ್ಯೆಗಳಿಗೆ ಒಳಗಾದವರಿಗೆ ನಮ್ಮ ನ್ಯಾಷನಲ್ ಚೇರ್ಮನ್ ಅವರ ನಾಯಕತ್ವದಲ್ಲಿ ಎಷ್ಟು ಕೆಲಸ ಕಾರ್ಯಗಳನ್ನ ನಮ್ಮ ಸಮಿತಿಯವರು ಮಾಡಿದ್ದಾರೆ ಅಂತ ತಾವೆಲ್ಲ ಗಮನಿಸಿದ್ರಿ. ಈಗ 2026 ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮೇರಿ. ನಾನು ನ್ಯಾಷನಲ್ ಬೋರ್ಡ್ ಡೈರೆಕ್ಟರ್ ಹ್ಯೂಮನ್ ರೈಟ್ಸ್ ಜಸ್ಟಿಸ್ ಕಮಿಷನ್ NGOಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನಾನು ಸ್ತ್ರೀಯರ ಹಾಗೂ ಮಕ್ಕಳ ಪರವಾಗಿ ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ಹ್ಯೂಮನ್ ರೈಟ್ಸಲ್ಲಿ ಮೇನ್ ಆಗಿ ನಾವು ಸ್ತ್ರೀಯರಿಗೆ ತುಂಬ ಆದ್ಯತೆಗಳನ್ನ ಕೊಡ್ತಾ ಇದ್ದೀವಿ. ಈಗ ನಡೀತಾ ಇರೋ ಶೋಷಣೆ, ಹೆಣ್ಮಕ್ಳ ಮೇಲೆ ನಡೀತಿರೋ ದೌರ್ಜನ್ಯ, ಮಕ್ಕಳ ಮೇಲೆ ನಡೀತಿರೋ ಶೋಷಣೆ, ಹಾಗೂ ನಮ್ಮ ಇಂಡಿಯಾ ರೇಟಲ್ಲಿ ಪೋಕ್ಸೋ ಕೇಸ್ ಬಂದು 50% ರೀಚ್ ಆಗ್ತಾ ಇದೆ. ಇದೆಲ್ಲ ಸ್ಟಾಪ್ ಆಗಬೇಕಂದ್ರೆ ಸ್ತ್ರೀಯರಾಗಿರುವ ನಾವು ಎದ್ದೇಳಬೇಕು. ನಮ್ಮ ಸ್ವರವನ್ನು ನಾವು ಎತ್ತಬೇಕು. ಎಲ್ಲಿ ನಮ್ಮ ಸ್ವರವನ್ನು ನಾವು ಎತ್ತಬೇಕು ಅಲ್ಲಿ ಖಂಡಿತವಾಗೂ ವಿ ಹ್ಯಾವ್ ಟು ರೈಸ್ ಅವರ್ ವಾಯ್ಸ್. ಯಾರಿಗೂ ಕೂಡ ಭಯಪಡುವಂತ ಅವಶ್ಯಕತೆ ಇಲ್ಲ. ಈ ಸೊಸೈಟಿ, ಈ ಸಮಾಜನ ನಾವು ಒಳ್ಳೆಯದಾಗಿ ತರಬೇಕಂದ್ರೆ ಅದರಲ್ಲಿ ನಿಮ್ಮ ಕೊಡುಗೆ ಬಹಳ ಮುಖ್ಯವಾಗಿದೆ. ಸೊ ಹಾಗಾಗಿ ಎಲ್ಲಿ ದೌರ್ಜನ್ಯ ನಡೀತಾ ಇದೆಯೋ ಅಲ್ಲಿ ನೀವು ಸ್ವರವೆತ್ತಿ ನಿಮ್ಮ ಹಕ್ಕುಗಳಿಗಾಗಿ ನೀವು ನಿಂತ್ಕೊಳ್ಳಿ. ನಿಮ್ಮ ಹಕ್ಕು ನಿಮ್ಮ ಒಂದು ಜವಾಬ್ದಾರಿಯಾಗಿದೆ. ನೀವು ಮಾತನಾಡಬೇಕಾದ ಜಾಗದಲ್ಲಿ ಮಾತನಾಡ್ತಾ ಇದ್ರೆ ನಿಮ್ಮ ಮೇಲೆ ದೌರ್ಜನ್ಯಗಳು ನಡೀತಾನೆ ಇರುತ್ತೆ. ಸೊ ಪ್ಲೀಸ್ ಫೈಟ್ ಫಾರ್ ಯುವರ್ ರೈಟ್ಸ್. ನಾವೆಲ್ಲರೂ ಕೂಡ ಸೇರಿ ಸ್ತ್ರೀಯರು ಮೇಲಾಗಿ ಎದ್ದೇಳಿ. ಈಗಿನ ಕಾಲದಲ್ಲಿ ನಾವೆಲ್ಲರೂ ಸೇರಿ ಒಂದು ಸ್ವರವಾಗಿ, ಸ್ವರವಿಲ್ಲದವರಿಗೋಸ್ಕರ ಯಾರಿಗೆ ರೈಟ್ಸ್ಗಳು ಗೊತ್ತಿಲ್ವೋ ಅವರ ಜೊತೆ ನಿಂತ್ಕೊಂಡು ಅವರಿಗಾಗಿ ನಾವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಹೋರಾಟನ ಮಾಡೋಣ. ಥ್ಯಾಂಕ್ ಯು. ಈ ಒಂದು ಮಾತುಗಳಿಂದ ನಿಮ್ಮೆಲ್ಲರಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಆಗಿ ಈ ಹ್ಯೂಮನ್ ರೈಟ್ಸ್ ಜಾಯಿನ್ ಆಗ್ತೀರಾ, ಹಾಗೂ ಹಕ್ಕುಗಳಿಗೋಸ್ಕರ ಹಾಗೂ ದೌರ್ಜನ್ಯ, ಶೋಷಣೆ, ಕಾಸ್ಟಿಸಮ್, ಜಾತಿ ಇದೆಲ್ಲದಕ್ಕಾಗಿ ನೀವು ಹೋರಾಡ್ತೀರಾ ಅಂತ ಅನ್ಕೊಂಡು ನಾನು ಭಾವಿಸ್ತೇನೆ.